ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಬ್ಲಾಗ್ಸ್. ಇವತ್ತಿನ ಈವ್ನಿಂಗ್ ರೆಸಿಪಿ ಮಂಗಳೂರು ಬನ್ಸ್. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಮಂಗಳೂರು ಬನ್ಸ್ ಮಾಡಲು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 4 ಸ್ಪೂನಷ್ಟು ಮೊಸರು, 2 ಸ್ಪೂನ್ ಸಕ್ಕರೆ, ಆಮೇಲೆ 2 ಹಣ್ಣಾಗಿರುವಂಥ ಬಾಳೆಹಣ್ಣು, ಆಮೇಲೆ ಒಂದು ದೊಡ್ಡ ಬೌಲ್ ಮೈದಾ, ಉಪ್ಪು, ಆಮೇಲೆ ಅಡುಗೆ ಸೋಡಾ, ಆಮೇಲೆ ಎಣ್ಣೆ. ಇವಾಗ ಇಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ. ಇವಾಗ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋ ವಿಧಾನ ತೋರಿಸ್ತೀನಿ. ಇವಾಗ ಬಾಳೆಹಣ್ಣನ್ನು ಸಿಪ್ಪೆ ಸುಲ್ಕೊಂಡು ಇದನ್ನು ನೀವು ಕೈಯಿಂದ ಆದರೂ ಸ್ಮ್ಯಾಶ್ ಮಾಡ್ಬೋದು, ಇಲ್ಲಾಂದರೆ ಫುಲ್ಲಾಗಿ ಕ್ಲೀನಾಗಿ ಮಿಕ್ಸಿಗೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಇಟ್ಕೊಂಡ್ಬಿಡೋಣ. ಬಾಳೆಹಣ್ಣು, ಆಮೇಲೆ ಇವಾಗ 2 ಸ್ಪೂನ್ ತೊಗೊಂಡಂತಹ ಸಕ್ಕರೆ, ಆಮೇಲೆ ಒಂದು 4 ಸ್ಪೂನಷ್ಟು ಮೊಸರನ್ನ ಹಾಕ್ಕೋತಿದ್ದೀನಿ. ನಂತರ ಜೀರಿಗೆ ಇದನ್ನು ಆಮೇಲೆ ಹಾಕ್ಕೋಬೇಕು. ಇವಾಗ ಇದನ್ನು ಫುಲ್ಲಾಗಿ ಮಿಕ್ಸ್ ಮಾಡ್ಕೋಬೇಕು, ಸ್ಮ್ಯಾಶ್ ಆಗಿ ಒಂದು ಗಂಟು ಥರ, ಬಾಳೆಹಣ್ಣು ಗಂಟು ಉಳಿದಿರೋ ಥರ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಬಾಳೆಹಣ್ಣನ್ನು ಪೇಸ್ಟ್ನೆಲ್ಲ ಹಾಕ್ಕೊಂಡು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಅರ್ಧ ಚಿಟಿಕೆ ಜೀರಿಗೆನ ಹಾಕ್ಕೋತಿದ್ದೀನಿ. ನಂತರ 1 ಸ್ಪೂನಷ್ಟು ಉಪ್ಪು, ನಂತರ 1 ಚಿಟಿಕೆಯಷ್ಟು ಅಡುಗೆ ಸೋಡಾನ ಆ್ಯಡ್ ಮಾಡ್ಕೋತಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ನಿಮಗೆ ಈ ಥರ ಚಪಾತಿ, ಅದಕ್ಕೆ ಅಂದರೆ ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿದ್ದನ್ನು ನಾದ್ಕೋಬೇಕು. ನಾನಿಲ್ಲಿ ಯಾವುದೇ ನೀರನ್ನ ಹಾಕಿದೆ, ಅದೇ ಬಾಳೆಹಣ್ಣು ಪೇಸ್ಟಲ್ಲಿ ಈ ಥರ ನಾದ್ಕೊಂಡಿರೋದು. ಇದನ್ನು ನಾನು ಇವಾಗ ಸಂಜೆ ಟೈಮಾಗಿ ಸ್ನ್ಯಾಕ್ಸ್ ಮಾಡೋದ್ರಿಂದ ಇದನ್ನು ನಾನು ಬೆಳಗ್ಗೆನೇ ನಾದ್ಕೊಂಡಿಟ್ಟಿದ್ದೀನಿ. ನಿಮಗೆ ಮಾರ್ನಿಂಗ್ ಟಿಫನ್ ಮಾಡ್ಕೋಬೇಕು ಅಂದರೆ ನೀವು ನೈಟನ್ನೇ ಹಿಟ್ಟನ್ನ ಕಾಲಿಸಿಟ್ಕೋಬೇಕು. ಅದು ಎಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತಲ್ವ ಅಷ್ಟು ಚೆನ್ನಾಗಿ ಬನ್ಸು ಬರುತ್ತೆ ಸಾಫ್ಟಾಗಿ. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಇದನ್ನು ಈ ರೀತಿ ಬಂದಿದೆ, ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಇದನ್ನು ಪೂರಿ ಆಕಾರವಾಗಿ ರೌಂಡ್ ಮಾಡ್ಕೊಳ್ಳೋಣ. ಉಂಡಿನ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು. ಇದು ಮಂಗಳೂರು ಬನ್ಸ್ ಮಾಡಲು ಜಾಸ್ತಿ ಹಿಟ್ಟನ್ನೇ ತಗೋಬೇಕು. ಇದು ಪೂರಿ ಥರ ತಿಳುವಾಗಿ ಲಟ್ಸಂಗಿಲ್ಲ, ಇದನ್ನು ದಪ್ಪವಾಗಿ ಲಟ್ಟಿಸ್ಬೇಕು. ಹಾಗಾಗಿ ಈ ಥರ ದೊಡ್ಡದಾಗಿ ದಪ್ಪವಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇವಾಗ ಕೆಳಗಡೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥರ ರೌಂಡ್ ಮಾಡಿಕೊಂಡು ಇವಾಗ ಈ ಥರ ರೌಂಡೇ ಮಾಡ್ಕೊಂಡಿದ್ದೀನಿ. ಇಷ್ಟು ದಪ್ಪನೇ ಇರಬೇಕು, ಹಾಗಾಗಿ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ. ಈಗ ಕಾದಂಥ ಎಣ್ಣೆಗೆ ಬನ್ಸ್ನ ಬಿಟ್ಕೊಳ್ಳೋಣ. ನೋಡಿ ಈ ಥರ ರೌಂಡಾಗಿ ಬರ್ತದೆ. ಸ್ವಲ್ಪ ಮೇಲ್ಗಡೆ ಈ ಥರ ಎಣ್ಣೆ ಹಾಕ್ಕೋಬೇಕು. ಇವಾಗ ಇದನ್ನ ಹಾಕ್ಸ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಕೆಂಪಾಗಿನೇ ಬರಲಿ, ಇಲ್ಲಾಂದರೆ ಹಿಟ್ಟು ಹಸಿಯಾಗಿ ಉಳ್ಕೊಂಡ್ಬಿಡತ್ತೆ ಒಳಗಡೆ. ಇವಾಗ ಬಿಸಿಯಾದಂತಹ ಬನ್ಸ್ ರೆಡಿಯಾಗಿದೆ. ಇದನ್ನ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.